ಅಟೆನ್ಷನ್ ಪ್ಲೀಸ್ ಬಾಸ್ ಬರ್ತಾ ಇದ್ದಾರೆ, ಅವ್ರೇನೋ ಮಾಡ್ತಾರಂತೆ, ನೀವೆಲ್ಲ ಅದನ್ನು ನೋಡ್ಬೇಕಂತೆ. ಇಂಥ ಸುವರ್ಣ ಅವಕಾಶನ ಮಿಸ್ ಮಾಡ್ಕೊಳ್ದೆ ಎಲ್ಲರೂ ಎದ್ದು ನಿಂತು ಸಹಕರಿಸಬೇಕು. ಬನ್ನಿ ಮೇಡಮ್, ಸ್ಟೇಜು ರೆಡಿ ಇದೆ, ಪ್ರದರ್ಶನ ಶುರು ಹಚ್ಕೊಳ್ಳಿ. ವಿಷಯ ಏನಪ್ಪ ಅಂದರೆ ಬಾಸ್ ನನ್ನ ಹತ್ರ ಒಂದು ಚಾಲೆಂಜ್ ಮಾಡಿದ್ರು ಆ್ಯಂಡ್ ಅದರಲ್ಲಿ ಅವರು ಸೋತಿದ್ದಾರೆ. ಬೇಕಿತ್ತ ಅಮೂಲ್ಯ ಇದೆಲ್ಲ? ವೇದಾಂತ್ ಇಂಥ ಗಿಮ್ಗೆಲ್ಲ ಜಗ್ಗಲ್ಲ, ಏನೋ ಮಾಡೋಕ್ಕೆ ಹೋಗಿ ಇನ್ನೇನೋ ಮಾಡ್ಕೊಳ್ತಿದ್ಯಾ ಅನ್ಸುತ್ತೆ. ಸೋತಿರೋ ನಮ್ಮ ಬಾಸ್ ಎಲ್ಲರಿದ್ರು ನಾನು ಏನು ಹೇಳ್ತೀನೋ ಹಾಗೆ ಕೇಳ್ತೀನಿ ಅಂತ ಮಾತು ಕೊಟ್ಟಿದ್ದಾರೆ ಅಲ್ವಾ ಬಾಸ್? ಸರಿ, ಅದೇನು ಅಂತ ಹೇಳು. ಖಂಡಿತ ಹೇಳ್ತೀನಿ. ನಾನು 3 ವಿಷ್ನ ನೀವು ಈಡೇರಿಸಲೇಬೇಕು. 3 ಸೇರಿಸಿ 1 ಬಾಸ್. ಅಷ್ಟಕ್ಕೂ ನೀವು ಒಪ್ಕೊಂಡಿದ್ದು ನಾನು ಏನು ಹೇಳಿದ್ರು ಕೇಳ್ತೀನಿ ಅಂತ ತಾನೆ? ಮೊದಲನೇದು ಏನಪ್ಪ ಅಂದರೆ ಇನ್ಯಾವತ್ತೂ ಬಾಸ್ ನನ್ನ ಕೆಲಸದಿಂದ ಕಿತ್ತಾಕ್ತೀನಿ ಅಂತ ಹೆದರಿಸ್ಬಾರ್ದು. ಎರಡನೇದು, ಅವ್ರು ಎಲ್ಲರ ಎದುರು ನನ್ನನ್ನು ಇಷ್ಟು ದಿನ ಹೆದರಿಸಿದ್ದಕ್ಕೆ ಸಾರಿ ಕೇಳಬೇಕು. ಮೇಡಮ್, ಮೂರನೇದು? ಇನ್ನು ಮೂರನೇದೇನಪ್ಪ ಅಂದರೆ ನನ್ನನ್ನು ಸೇರಿಸಿ ಎಲ್ಲ ಎಂಪ್ಲಾಯೀಸ್ಗೆ ವಿತ್ ಇಮಿಡಿಯೇಟ್ ಎಫೆಕ್ಟಿಂದ 10% ಸ್ಯಾಲ್ರಿ ಇನ್ಕ್ರಿಮೆಂಟ್ ಕೊಡಬೇಕು. ಬಾಸ್, ಅದು ಗುರುಬಲ ಚೆನ್ನಾಗಿದೆ, ಈ ಸತಿ ಮದುವೆ ಆಗಬೇಕು ಅಂತ ನಮ್ಮ ಅಮ್ಮ ಹೇಳ್ತಾ ಇದ್ರು. ಈ ಸ್ಯಾಲ್ರಿಲಿ ಹೆಂಗಪ್ಪ ಮ್ಯಾನೇಜ್ ಮಾಡೋದು ಅಂತ ಟೆನ್ಷನ್ ಆಗಿತ್ತು. ಆದರೆ ಮೇಡಮ್, ನೀವು ದೇವ್ರು ಬಂದಂಗೆ ಬಂದ್ಬಿಟ್ರಿ. ವೇದಾಂತ್, ಇದು ನಿಮ್ಗೆ ಒಪ್ಕೆನಾ? ಅಯ್ಯೋ, ಒಪ್ಕೊಂಡೆ ಅಲ್ವಾ ಅವ್ರು ಇಲ್ಲಿವರೆಗೂ ಬಂದಿರೋದು. ಇದರಲ್ಲಿ ಒಪ್ಕೊಳ್ಳೋದೇನಿದೆ? ನನ್ನ ಕೆಲಸ ಆಯಿತು. ಏನಾಯ್ತು? ಅಪ್ರೂವಲ್ ಕೊಡಿ. ನಾನು ಚಾಲೆಂಜಲ್ಲಿ ಹೇಳಿದ್ದು ನೀನೇನು ಹೇಳಿದ್ರು ಕೇಳ್ತೀನಿ ಅಂತ. ಈಗ ಅದೇ ಮಾತಿನಂತೆ ನೀನು ಹೇಳಿದ ಮಾತುಗಳನ್ನ ಎಲ್ಲರ ಮುಂದೆ ಕೇಳಿಸ್ಕೊಂಡಿದ್ದೀನಿ. ಸೊ ದ ಡೀಲ್ ಇಸ್ ಓವರ್. ಗುರುಬಲ ಇದ್ರೇನು ಬಂತು, ಒಳಗಡೆ ಇರೋ ಗುರುಗಳು ಬಲ ಇಲ್ಲದೆ. ಇದೇನು ಪರಿ ನೀನು ತರ್ತಾ ಇದೆಯಾ? ಆರ್ತಿ ಇಲ್ವಾ? ರೀ, ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕಾಗಿತ್ತು, ಅದಕ್ಕೆ ನಾನೇ ತಂದೆ. ಏನು ಪರಿ, ಮತ್ತೆ ಎದೆ ನೋವೇನಾದ್ರು ಕಾಣಿಸ್ಕೊತಾ? ನಿನಗೆ ಕಷ್ಟ ಆಗ್ತಾಯಿದ್ರೆ ಹೇಳು, ನಾನು ಇವತ್ತು ಬರಲ್ಲ ಅಂತ ರಜೆ ಹಾಕ್ತೀನಿ. ನಾನು ಚೆನ್ನಾಗೇ ಇದ್ದೀನಿ ರೀ. ಆರತಿ ಬಗ್ಗೆ ಮಾತಾಡಬೇಕು ಅಂತ ಬಂದೆ. ಏನು ವಿಷಯ? ಆರತಿ ಮದುವೆ ಬಗ್ಗೆ ಮಾತಾಡಿದ್ದಾಗಿದೆ, ಆದರೆ ಸುಹಾಸಿನಿಯವರು ಆ ವಿಷಯನ ಮುಂದುವರಿಸೋದ್ರ ಬಗ್ಗೆ ಏನೂ ಹೇಳೇ ಇಲ್ಲ. ನಾವೇ ಅವ್ರ ಮನೆಗೆ ಹೋಗಿ ಬರೋಣ ರೀ. ಬೇಡ ಪರಿ, ಇಷ್ಟಪಟ್ಟಿರೋದು ವಿಕ್ಕಿ ಮತ್ತು ಆರತಿ. ಈಗಾಗಲೇ ನೀವು ಒಂದು ಸಲ ಹೋಗಿ ಮಾತಾಡ್ಕೊಂಡು ಬಂದಿದ್ದೀರಾ. ಈಗ ಮತ್ತೆ ನಾವೇ ಬೆನ್ನು ಬಿದ್ದು ಅವ್ರ ಮನೆಗೆ ಹೋದರೆ ಹೇಗೋ ಮಾಡಿ ಹುಡುಗಿನ ಸಾಗ ಹಾಕೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಅಂತಾಗತ್ತೆ. ಅವ್ರ ಕಣ್ಣೆದುರಿಗೆ ನಾವು ಕೇವಲ ಆಗೋದು ಬೇಡ. ಅವರೇ ಮನೆಗೆ ಬಂದಾಗ ನಿಶ್ಚಿತಾರ್ಥದ ವಿಷಯ ಮಾತಾಡಲಿ. ಅದು ಹಾಗಲ್ಲ ರೀ. ಹೆಣ್ಣು ಹೆತ್ತವರಾಗಿ ನಾವೇ ಸ್ವಲ್ಪ ತಗ್ಗಿ ಬಗ್ಗೆ. ನನ್ನ ನಿರ್ಧಾರ ನಾನು ಹೇಳಾಯ್ತು. ನಮ್ಮ ಹತ್ರ ದುಡ್ಡು ಇಲ್ದಿರಬಹುದು, ಹಾಗಂತ ನಾವು ಗತಿಗೆಟ್ಟವರಲ್ಲ. ನಿನಗೆ ಅವಮಾನ ಮಾಡಿರೋ ಸುಹಾಸಿನಿ ಕಾಲಿಗೆ ಬೀಳಬೇಕು ಅಂತ ಏನಿಲ್ವಲ್ಲ, ಅವರೇ ಬರಲಿ. ಬಾಸ್ ಅಂತ ಬಾಸ್ ಪಕ್ಕಾ ಲೂಸು. ಮಾತು ಕೊಟ್ಮೇಲೆ ಉಳಿಸ್ಕೋಬೇಕು ತಾನೆ. ಚಾಲೆಂಜ್ನಲ್ಲಿ ಸೋತ್ಬಿಟ್ಟು ಈಗ ಹೇಳಿದ್ನೆಲ್ಲ ಮಾಡಲೇಬೇಕು ಅಂತ ಏನಿದೆ ಅಂತ ತನ್ನೊಬ್ನಿಗೆ ಯಾಮರ್ಸಕ್ ಬರುತ್ತೆ ಅನ್ನೋ ಥರ ಆಡ್ತಾನೆ. ಶುಂಠಿ ಶಂಕರ ವಚನ ಭ್ರಷ್ಟ ವೇದ ಅಂತ ನಿನ್ನ ಗಿದಕೊಂಡು ಗೂಬೆ. ಯಾವನೋ ಅವನು ನನ್ನ ಮೇಲೆ ಕೈ ಇಡೋನು, ಒಂದು ಪಂಚು ಗುನ್ನ ಮಾಂಜ ಡಿಚ್ಚಿ.
ಕರೆಕ್ಟಾಗಿ ಹೆಸರಿಟ್ಟಿದ್ದೀನಿ ನಿನಗೆ, ರೌಡಿ ಬೇಬಿ ಅಂತ. ನೀನು ಆಫೀಸಲ್ಲೂ ಹೀಗೇನಾ? ಯಾಕೆ ಈ ರೇಂಜ್ ಗುರ್ಕೊಂಡಿದ್ಯಾ? ಯಾರ ಮೇಲೆ ಇಷ್ಟೊಂದು ಕೋಪ? ಇನ್ ಯಾರ ಮೇಲೆ ಬಾವ? ಮಹಾನುಭಾವ ನಿಮ್ಮ ಅಣ್ಣನ ಮೇಲೆ. ಒಂದೇ ರೂಮಲ್ಲಿ ಸದ್ದಾಂ ಹುಸೇನು, ಬಿನ್ ಲ್ಯಾಡನು ಮತ್ತೆ ಶುಂಠಿ ಶಂಕರನ ಕೂಡ ಹಾಕಿ ನನ್ನ ಕೈಗೆ ಗನ್ ಇಟ್ಟು 2 ಬುಲೆಟ್ ಕೊಟ್ಟ ಅಂದ್ರೆ ನಾನು 2 ಬುಲೆಟ್ ನಿಮ್ಮ ಅಣ್ಣಂಗೆ ಹೊಡಿತೀನಿ. ಅದ್ರಲ್ಲಿ ಡೌಟೇ ಇಲ್ಲ. ಯಾಕೆಂದ್ರೆ ಉಳ್ದಿಬ್ರು ಬದುಕೇ ಇಲ್ವಲ್ಲ. ಬದುಕಿದ್ರು ಸೀನ್ ಏನ್ ಚೇಂಜ್ ಆಗ್ತಿರ್ಲಿಲ್ಲ. ಮೊದಲು ನಿಮ್ಮ ಅಣ್ಣನ ತಲೆಗೆ 2 ಬುಲೆಟ್ ಇಳಿಸಿ ಆಮೇಲೆ ಅವರಿಬ್ರಿಗೆ ಹೊರ್ಕಲ್ ಹೊಡೆದು ಸಾಯಿಸ್ತಿದ್ದೆ. ಅಬ್ಬಾ, ಆಫೀಸಲ್ಲಿ ಈ ಲೆವೆಲ್ಗೆ ಎಂಟರ್ಟೈನ್ಮೆಂಟ್ ಇದೆ ಅಂತ ಗೊತ್ತಿದ್ದಿದ್ರೆ ನಾನು ಇವತ್ತಲ್ಲ ಯಾವತ್ತೋ ಜಾಯ್ನ್ ಆಗ್ತಿದ್ದೆ. ಅದ್ ಸರಿ, ಏನಿದು ಗೆಟಪ್ಪು? ಇವತ್ತು ನನ್ನ ಜಾಯ್ನಿಂಗು. ಒಳಗೆ ಹೋಗೋಣ. ನಾನು ಹೇಳಿರೋ ಅಷ್ಟು ಕೆಲಸನ ಸಂಜೆ ಒಳಗೆ ಮಾಡಿ ಮುಗಿಸ್ಬೇಕು. ಅನ್ನೆಸೆಸರಿ ರೀಸನ್ಸ್ ಕೊಟ್ರೆ ಎಲ್ಲಾದ್ರೂ ಉಂಟಾ ಬಾಸ್? ಕೆಲಸ ಆಯ್ತು ಅಂತ ಅನ್ಕೊಳ್ಳಿ. ಹಾಯ್ ಗ್ರಜಾ. ವಿಕ್ರಾಂತ್, ವೆಲ್ಕಮ್ ಟು ವೇದಾಂತ್ ವೆಂಚರ್ಸ್. ಥ್ಯಾಂಕ್ ಯು. ನನ್ನ ಜಾಬ್ ಪ್ರೊಫೈಲ್ ಏನು ಅಂತ ಕೇಳ್ಬೋದಾ? ಎಲ್ಲ ಫಿಕ್ಸ್ ಮಾಡಿ ನಿನ್ಗೆ ಅಡ್ಮಿನ್ ಪೋಸ್ಟ್ ಕೊಡೋಣ ಅಂತಲೇ ಇದ್ದೆ, ಆದರೆ ಒಂದು ಬೇತಾಳ ಬೆನ್ಬಿಡ್ತಿಲ್ಲ. ಇನ್ನೊಬ್ರು ಹೊಟ್ಟೆ ಮೇಲೆ ಹೊಡೆಯೋ ಪಾಪ ನಂಗೆ ಯಾಕೆ ಗ್ರಜಾ? ನಾನು ಫುಲ್ ಫ್ಲೆಕ್ಸಿಬಲ್ಲು. ಯಾವುದೇ ಕೆಲಸ ಕೊಟ್ಟರು ಮಾಡ್ತೀನಿ. ಕೆಲಸ ಮಾಡ್ತೀನಿ ಅಂತ ಹೇಳಿರೋದೇ ದೊಡ್ಡ ವಿಷಯ ಬಿಡು. ಸದ್ಯಕ್ಕೆ ನಿಮಗೆ ಸೀನಿಯರ್ ಮ್ಯಾನೇಜರ್ ಪೋಸ್ಟ್ ಕೊಡ್ತೀನಿ. ವಿಕ್ರಾಂತ್ ವಸಿಷ್ಠ ಸೀನಿಯರ್ ಮ್ಯಾನೇಜರ್. ಪರವಾಗಿಲ್ಲ, ಸೌಂಡಿಂಗ್ ಚೆನ್ನಾಗೇ ಇದೆ, ಆಗ್ಬೋದು. ಆದರೆ ಸೀನಿಯರ್ ಮ್ಯಾನೇಜರ್ ಏನು ಕೆಲಸ ಮಾಡ್ತಾರೆ ಅಂತ ನಂಗೆ ಗೊತ್ತಿಲ್ವೇ? ಸಿಂಪಲ್ ಸರ್. ಮ್ಯಾನೇಜರ್ಗಳನ್ನ ಮ್ಯಾನೇಜ್ ಮಾಡೋದು, ಮ್ಯಾನೇಜರ್ಗಳನ್ನ ಮೀಟಿಂಗ್ ಅಂತ ಗುಡ್ಡೆ ಹಾಕೊಂಡು ಕಾಫಿ ಟೀ ಬಿಸ್ಕೆಟ್ ತರಿಸ್ಕೊಂಡು ನೆಕ್ಸ್ಟ್ ಮೀಟಿಂಗ್ ಯಾವಾಗ ಅಂತ ಡಿಸ್ಕಸ್ ಮಾಡೋದು ಅಷ್ಟೇ. ಶ್ರೀಕಾಂತ, ನೀವು ಹೀಗೆ ಎಲ್ಲದಕ್ಕೂ ಓವರ್ ಆಕ್ಟಿಂಗ್ ಮಾಡ್ತಿದ್ರೆ ಒಂದೇ ಸಲ ವರ್ಷ ಸಂಬಳ ಕೊಡಬೇಕಾಗತ್ತೆ. ತಲೆ ಟೈಮ್ ಮಾಡಿದ್ರು 1 year ಸ್ಯಾಲ್ರಿ ಅಂತಿದೆಯಲ್ಲ ಗ್ರಜಾ? ಅಯ್ಯೋ ವಿಕ್ಕಿ ಬಾಸ್, ಕಂಪನಿಯಿಂದ ಟರ್ಮಿನೇಟ್ ಮಾಡಬೇಕಾದ್ರೆ 1 ವರ್ಷದ ಸ್ಯಾಲ್ರಿ ಕೊಡೋದು ಅದನ್ನ ಬಾಸು ಇಂಡೈರೆಕ್ಟ್ ಆಗಿ ಹೇಳ್ತಾ ಇದ್ದಾರೆ. ವಿಕ್ರಾಂತ್, ಇಲ್ಲಿರೋ ಇಬ್ಬರದು ಮಾತು ಜಾಸ್ತಿ, ಕೆಲಸ ಕಡಿಮೆ. ನೀನಾದಷ್ಟು ಅವರಿಂದ ದೂರ ಇರು. ಹಲೋ, ಯಾರಿಗೆ ಹೇಳ್ತಿದ್ದೀರಾ? ಕಾಂತ ಅವ್ರಿಗೆ ಬೈಯೋದಾದ್ರೆ ಡೈರೆಕ್ಟಾಗಿ ಅವ್ರಿಗೆ ಬೈರಿ, ನನ್ನನ್ನು ಸೇರಿಸ್ಬೇಡಿ. ಆ್ಯಕ್ಚುಲಿ ನಿನಗಿಂತ ಕಾಂತನೇ ಬೆಟರ್.